ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVC ವ್ಲಾಗ್ಸ್. ಇವತ್ತು ಮಂಗಳವಾರ. ಈಗ ಎದ್ದು ಫ್ರೆಶ್ ಅಪ್ ಆಗಿ ಬಾಗಿಲು ಕಸ ಎಲ್ಲ ಹೊಡೆದು ರಂಗೋಲಿ ಹಾಕಿ ಬಂದು ಮುಸುರೆಲ್ಲ ಹಾಕಿ ಬಂದೆ. ಇಷ್ಟೊತ್ತನ ಈ ಕೆಲಸ ಆಯಿತು. 7:30 ಆತೀಗ. ಇನ್ನು ಬಾಂಡೆ ದಬ್ಬ ಹಾಕೋಣ ಅದಾವು. ಬಾಂಡೆ ಎಲ್ಲ ದಬ್ಬ ಹಾಕಿ ಇವತ್ತೊಂದಷ್ಟು ಇಂಪಾರ್ಟೆಂಟ್ ಕೆಲಸಗಳಿದ್ದವು. ನಾನೇನು ಮಾಡ್ತೀನಿ ಅಂದರೆ, ಇಂಪಾರ್ಟೆಂಟ್ ಕೆಲಸ ಇದ್ದಾಗ ಒಂದು ಸಣ್ಣ ಚೀಟಿ ಬರೆದಿಟ್ಕೊಂಡ್ಬಿಡ್ತೀನಿ. ಈ ಕ್ಲೀನಿಂಗ್ ಕೆಲಸ, ಅಡುಗೆ ಮಾಡೋದು, ತಿಂಡಿ ಮಾಡೋದು, ಮತ್ತು ದೇವ್ರ ಪೂಜೆ ಮಾಡೋದಿದೆಲ್ಲ ಮಾಮೂಲು ಕೆಲಸ. ಇದೆಲ್ಲ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋದು, ಒಣ ಹಾಕೋದು, ಇದೆಲ್ಲ ಮಾಮೂಲು ಕೆಲಸ. ಇದೆಲ್ಲ ಆದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇರ್ತೈತಿ. ಏನಪ್ಪ ಅಂತಂದ್ರೆ, ಏನಾದರೂ ಒಂದು ವಿಶೇಷವಾಗಿ ಕ್ಲೀನಿಂಗ್ ಮಾಡ್ಕೊಳ್ಳೋದಿರ್ತೈತಿ, ಅಥವಾ ಏನಾದರೂ ಒಂದು ಕ್ಲೀನಿಂಗ್ ಅಲ್ಲ, ಅದ್ರ ಜೊತೆಗೆ ಒಂದು ಏನಾದರೂ ಒಂದು ರೆಸಿಪಿ ಮಾಡೋದಿರ್ತೈತಿ, ರೆಡಿ ಮಾಡಿ ಇಟ್ಕೊಳ್ಳೋದಿರ್ತೈತಿ. ಅಂಥವನ್ನೆಲ್ಲ ಏನು ಮಾಡ್ತೀನಿ ಅಂದರೆ, ನಾನು ಈಗ ಬೆಣ್ಣೆ ಕಾಸೋದು, ತುಪ್ಪ ಮಾಡ್ಕೊಳ್ಳೋದು, ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋದು, ಇನ್ನೇನಾದರೂ ಹಿಂಗೆ ಇಂಪಾರ್ಟೆಂಟ್ ಇರ್ತಲ್ಲ, ಅದನ್ನು ನಾನು ಏನು ಮಾಡ್ತೀನಿ, ಒಂದು ಸಣ್ಣ ಚೀಟಿಯಾಗಿ ಬರೆದಿಟ್ಕೊಂಡ್ಬಿಡ್ತೀನಿ. ಯಾಕಂದರೆ ನನಗೆ ಮರ್ತು ಹೋಗತಿ. ಹಾಗಾಗಿ ನಾನು ಕೆಲವೊಂದಷ್ಟು ಕೆಲಸಗಳನ್ನು ನಾನು ಬರೆದಿಟ್ಕೊಂಡಿರ್ತೀನಿ. ಮಧ್ಯಾಹ್ನ 1 ಗಂಟೆವರೆಗೂ ಎಷ್ಟು ಕೆಲಸ ಆಗ್ತದೋ ಅಷ್ಟೆಲ್ಲ ನೆನ್ಪಿಟ್ಕೊಂಡು ಮಾಡಿರ್ತೀನಿ. ಅಷ್ಟರ ಮೇಲೆ ನೆನಪಾಗಲಿ ಬಿಡಲಿ ಮತ್ತೊಂದು ಸಲ ನಾನು ಚೀಟಿ ತೆಗೆದು ನೋಡ್ತೀನಿ, ಏನಾದ್ರೂ ಆಗಿಬಿಟ್ಟನಿ. ಅದನ್ನು ಸಾಯಂಕಾಲ ತನಕ ಅದನ್ನು ನಾನು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ. ಅಕಸ್ಮಾತ್ ಅವತ್ತು ಅದು ಆಗಲಿಲ್ಲ ಅಂತಂದರೆ ಮಾರನೇ ದಿವಸಕ್ಕೆ ಆ ಕೆಲಸನ ನಾನು ಇಟ್ಕೊತೀನಿ. ಈ ರೀತಿ ನಾನು ಕೆಲಸನ ನನ್ನ ಟೈಮಿಂಗಿಗೆ ಸರಿಯಾಗಿ ನನ್ನ ಅನುಕೂಲಕ್ಕೆ ತಕ್ಕಂಗೆ ನಾನು ರೆಡಿ ಮಾಡಿಕೊಂಡು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ನಾನು ಮಾಡ್ತೀನಿ. ಇದು ನನ್ನ ರೂಟೀನ್. ಈಗ ನನ್ನ ರೂಟೀನ್ ಸ್ಟಾರ್ಟ್ ಆಗ್ತೈತಿ ಈಗ. ಹಾಗಾಗಿ ಬೆಳಗ್ಗಿನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಬನ್ನಿ, ಇವತ್ತು ಏನೆಲ್ಲ ಇಂಪಾರ್ಟೆಂಟ್ ಕೆಲಸ ಐತಿ ಅದನ್ನು ಒಂದು ಸಣ್ಣ ಚೀಟಿ ಬರೆದಿಟ್ಕೊತೀನಿ. ಆಮೇಲೆ ಏನು ತಿಂಡಿ, ಏನು ಅಡುಗೆ ಮಾಡೋದು ಅಂತ ವಿಚಾರ ಮಾಡ್ತೀನಿ. ರೇಷನ್ನ ನಿನ್ನೆ ಥರ ಕೊಟ್ಟಿದ್ದೆ, ಇನ್ನೂ ಬಂದಿಲ್ಲ ರೇಷನ್ ಮನೆಗೆ. ಬಂತಂದರೆ ಅದನ್ನು ಹಸ್ ಮಾಡಿ ಇಟ್ಕೋಬೇಕು. ಅದು ಕಡಿಮೆ ಅಂದರೆ 3 ರಿಂದ 4 ದಿವಸ ನಾನು ಅದನ್ನ ಹಸ್ ಮಾಡಿ ಇಟ್ಕೊತೀನಿ ಅಷ್ಟೇ, ಮತ್ತಿನ್ನೇನಿಲ್ಲ. ಬನ್ನಿ, ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ನೋಡಿರಿ, ಅಕ್ಕಿನ ನೆನೆ ಹಾಕಿದ್ದೆ. ಎದಕ್ಕಂದ್ರೆ ದೋಸೆ ಪಡ್ಡು ಮಾಡೋಕ್ಕಲ್ಲ, ಶಾಂಡ್ಗಿ ಮಾಡೋಣ ಅಂತ ಹೇಳಿ ನಾನು ಅಕ್ಕಿನ ನೆನೆ ಹಾಕಿದ್ದೆ. ಅಕ್ಕಿ ನೆನೆ ಹಾಕಿದ್ರೆ 3 ದಿವಸ ಅವನ್ನ ನೀರು ಚೆಲ್ಲೋದು, ಹಾಕೋದು, ಮತ್ತು ಅಕ್ಕಿನ ತೊಳೆದು ಚೆಲ್ಲೋದು ಮತ್ತು ಹಾಕೋದು, ಆ ಥರ ಮಾಡಿಡಬೇಕು. 3 ದಿವಸ ಅಕ್ಕಿನ ಈ ರೀತಿ ಚಲೋ ನೀರಲ್ಲಿ ತೆಗೆದು ನೀರು ಚೇಂಜ್ ಮಾಡ್ತಾ ಇಟ್ಟರೆ ಶಾಂಡಿಗೆ ಹಗುರವಾಗಿ ಬರ್ತಾವೆ. ಹಾಗಾಗಿ 1.25 ಪೌನಷ್ಟು ನಾನು ಶಾಂಡಿಗೆ ಮಾಡೋಣ ಅಂತ ಹೇಳಿ ಅಕ್ಕಿನ 1.25 ಪೌನಷ್ಟು ನೆನೆ ಹಾಕಿದ್ದೆ. ಅವನ್ನೇ ಈಗ ಬಸ್ತು ಬೇರೆ ನೀರನ್ನು ಹಾಕಿಟ್ಟೆ. ನೋಡ್ರಿ, 1.25 ಪೌನಷ್ಟು ಅಕ್ಕಿನ ಹಾಕಿಟ್ಟನಿ. ಈಗ ಮತ್ತೆ ಬಾಯಿ ಮುಚ್ಚಿ ಇಡ್ತಾ ಇದೀನಿ. ನೀರಿಂದು ಕೊಳನ ತೊಳೆದು ತುಂಬಿಡ್ತಾನೆ. ನೋಡ್ರಿ, ಈಗ ಇದು ಸ್ಟೀಲಿಂದಿದು. ನನ್ನ ಹತ್ರ ಒಂದು ಹಿತ್ತಾಳಿದ ಐತಿ, ಹಿತ್ತಾಳಿದಲ್ಲ ತಾಮ್ರದ ಐತಿ. ಅದನ್ನು ತಕ್ಕಂಡು ಇಟ್ಕೋಬೇಕು. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದ್ರಾಗ ನೀರು ಹಾಕಿ ಇಟ್ಕೊಂಡ್ರೆ. ಅದನ್ನು ತಕ್ಕೋಬೇಕು ಅಂತಲೇ ಯಾವಾಗ ನೋಡಿದ್ರು ಅದನ್ನ ತಕ್ಕೊಳ್ಳೋಕೆ ಆಗಂಗಿಲ್ಲ. ಅದು ಅಷ್ಟು ಗಲೀಜು ಅಂದರೆ ಹೊಸ ತಂದಿದ್ದು ಹಾಗೆ ಐತಿ. ಅದಕ್ಕೆಲ್ಲ ಕೆಮ್ಮಣ್ಣೆಲ್ಲ ಹಚ್ಚಿರ್ತಾರಲ್ಲ, ಅದು ಹಂಗೆ ಐತಿ. ಅದನ್ನು ಯಾವಾಗಲಾದರೂ ಒಂದು ಸತಿ ಕೂತ್ಕೊಂಡು ಕ್ಲೀನಾಗಿ ತೊಳೆದು ನೀರು ಹಾಕಿ ಇಟ್ಕೊಳ್ಳೋಣ, ಅಡುಗೆ ಮಾಡೋಕ್ಕೆ ಕುಡಿಯೋಕ್ಕೆ ಒಳ್ಳೆಯದು ಅಂತಂದು. ಅದನ್ನು ನನಗೆ ಟೈಮ ಸಿಗಂಗಿಲ್ಲ. ಪ್ರತಿದಿನ ಮಾಡೋವಂಥ ಮಾಮೂಲು ಕೆಲಸಗಳ ಜಾಸ್ತಿ ಆಗಿರ್ತಾವೆ. ಹಾಗಾಗಿ ನನಗೆ ಅದನ್ನು ತಕ್ಕೊಳಕ್ಕಾಗಕತ್ತಿಲ್ಲ, ಕ್ಲೀನ್ ಮಾಡಿ ನೀರು ತುಂಬಿಟ್ಕೊಳಕ್ಕೂ ಆಗಕತ್ತಿಲ್ಲ. ಇದನ್ನು ಸ್ಟೀಲಿಂದ ಇಟ್ಕೊಂಬಿಟ್ಟನಿ. ಇದು ಮಾಮೂಲು, ಇದು ಯಾವಾಗಲೂ ಇದಾಗಿಬಿಟ್ಟತಿ. ಈಗ ಇದನ್ನು 3 ದಿವ್ಸಕ್ಕೆ ಸತಿ ನಾನು ಕ್ಲೀನ್ ಮಾಡ್ತೀನಿ. 3 ದಿವ್ಸಕ್ಕೆ ಸತಿ ಸ್ವಚ್ಛಾಗಿ ಕ್ಲೀನಾಗಿ ತೊಳೆದು ನೀರನ್ನು ತುಂಬಿಡ್ತೀನಿ. ಸಿಂಕ್ನ್ಯಾಗ ನೀವು ನೋಡ್ಬೋದಲ್ಲಿ 2 ನೆಲ್ಲಿ ಕಾಣಕತ್ತಾವಲ್ಲ, ಒಂದು ಇದು ಡೈರೆಕ್ಟ್ ಇದರಿಂದ ಹೊಳೆ ನೀರಿಂದು ಕಲೆಕ್ಷನ್ ಐತಿ. ಇನ್ನೊಂದು ನೆಲ್ಲಿ ಏನೈತಲ್ಲ ಅದು ಮೇಲೆ ಸಿಂಟೆಕ್ಸಿಂದ ಬರೋ ಅಂಥದ್ದು. ಸಿಂಟೆಕ್ಸಿಂದ ಬರೋ ಅಂಥ ನೀರನ್ನ ಕೈ ತೊಗೊಳಕ್ಕೆ ಮತ್ತು ಪಾತ್ರೆ ತೊಳೆಯೋಕ್ಕೆ, ಸಿಂಕ್ ತೊಳೆಯೋಕ್ಕೆ ಬಳಸ್ತೀನಿ. ಇನ್ನು ತರಕಾರಿ ತೊಳೆದ್ರೆ, ಅಕ್ಕಿ ತೊಳೆದ್ರೆ, ಇಂಥದ್ದು ಬೇರೆ ಏನಾದರೂ ತಿನ್ನೋ ಐಟಮ್ಸ್ ಏನಾದರೂ ತೊಳೆಯೋದಿದ್ರೆ ಆ ಕಡೆ ಡೈರೆಕ್ಟ್ ಹೊಳೆ ನೀರು ಬಿಟ್ಕೊಂಡು, ಸೊಪ್ಪು ಗಿಪ್ಪು ತೊಳೆದಿದ್ರೆ ಆ ನೀರನ್ನ ಬಿಟ್ಕೊತೀನಿ. ಮತ್ತು ನೀವು ಸಿಂಕ್ನಾಗ ನೀರು ಹಿಡಿದಿಟ್ರು ಅಕ್ಕಿ ಹಾಕಿ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ನಂದು ಡೈರೆಕ್ಟ್ ಹೊಳೆ ನೀರಿಂದು ಕಲೆಕ್ಷನ್ನು ಆ ಕಡೆ ನೆಲ್ಲಿಗೈತಿ. ಮತ್ತು ಅಲ್ಲೇ ಕೆಂಟ್ ಐತಲ್ಲ, ಅಲ್ಲಿ ನೀರನ್ನು ಆನ್ ಮಾಡಿಟ್ಟೆ. ಈಗ ಎಷ್ಟೊಂದು ರಾತ್ರಿ ಪಾತ್ರೆಗಳು ಭಾಳ ಇದ್ದವು, ಎಲ್ಲನೂ ತೊಳೆದು ಹಾಗೆ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಹೊಂದಿಸ್ಕೊಂತೀನಿ. ಈಗ ಅವನ್ನಷ್ಟನ್ನು ಕ್ಲೀನಾಗಿ ಹೊಂದಿಸ್ಕೊಳಕತ್ತೀನಿ.
ನೋಡಿರಿ ಈಗ ಪಾತ್ರೆಗಳನ್ನೆಲ್ಲ ದಬ ಹಾಕ್ಯಂಡು ಆತು ಕ್ಲೀನಾಗಿ ಹೊಂದಿಸ್ಕೊಂಡೆ. ಈಗ ತರಕಾರಿನ ತೊಳ್ಕೊತ ಅದನಿ. ಕ್ಯಾರೆಟು, ಬೀನ್ಸು ಮತ್ತು ಹೀರೆಕಾಯಿ ಅವನ್ನೆಲ್ಲ ಆ ಕಡೆ ಹೊಳೆ ನೀರು ಬರ್ತಾವಂತ ಹೇಳಿದ್ನಲ್ಲ, ಆ ಕಡೆ ನೆಲ್ಯಾಗ ಅಲ್ಲಿ ಅವನ್ನ ಕ್ಲೀನಾಗಿ ತೊಳ್ಕೊತೀನಿ. ಅಕ್ಕಿನಾದರೂ ಅಷ್ಟೇ ನಾನು ಅಲ್ಲೇ ತೊಳೆಯೋದು, ಬೇರೆ ನೀರನ್ನು ಬಿಟ್ಟು ಇಡ್ತೀನಿ. ಇವತ್ತು ತಿಂಡಿಗೆ ಚಿತ್ರಾನ್ನ ತೊಯ್ಸಿದ ಮಂಡಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಒಗ್ಗರಣೆಗೆ ಎಲ್ಲ ಹೆಚ್ಚಕ್ಕೆ ರೆಡಿ ಮಾಡಿ ಇಟ್ಕೊಂಡನಿ. ನೀವಿಲ್ಲಿ ನೋಡ್ಬೋದು ಸಾಂಬಾರು ಮಾಡೋಕ್ಕೆ. ಮತ್ತು ರಾತ್ರಿ ನಾನು ಅವ್ರೆಕಾಳು ಸಾರು ಮಾಡಲಿಲ್ಲ, ಯಾಕಂದ್ರೆ ರಾತ್ರಿ ಬೇಯಿಸಿದೆ ಆದರೆ ಊಟಕ್ಕೆ ಹೋದ್ವಲ್ಲ, ಹಾಗಾಗಿ ಹಂಗೆ ಉಳ್ಕೊಂಡ್ಬವು. ಹಾಗಾಗಿ ಈಗ ಸಾರು ಮಾಡೋಣ ಅಂತ ಹೇಳಿ, ಮಧ್ಯಾಹ್ನ ಊಟಕ್ಕೆ ಸಾರು ಮಾಡೋಣ ಅಂತ ಹೇಳಿ ಅವ್ರೆಕಾಳನ್ನು ಬೇಯಿಸಿದ್ನ ಫ್ರಿಜ್ನಾಗ ಇಟ್ಟಿದ್ದೆ. ಈಗ ತೆಗೆದು ಸಾರು ಮಾಡೋಕೆ ಇಟ್ಕೊಂಡನಿ. ಆ ಕಡೆ ಕುಕ್ಕರ್ ಇಟ್ಟೇನೆ ನೋಡ್ರಿ. ಮಧ್ಯಾಹ್ನಕ್ಕೂ ಸ್ವಲ್ಪ ಅನ್ನ ಆಗಂಗೆ ಮಾಡೇನಿ, ಬೆಳಗ್ಗೆ ತಿಂಡಿಗೆ ಆಗಂಗೆ. ರಾತ್ರಿದು ಅನ್ನ ಉಳಿದಿದ್ದಿಲ್ಲ, ಹಂಗಾಗಿ ಬಿಸಿ ಅನ್ನ ಚಿತ್ರಾನ್ನ ಮಾಡೋಣ ಅಂಥೇಳಿ ಕೊಬ್ಬರಿ ಇತ್ತು, ಕಾಯಿ ಒಡೆದವು ಹಾಗೆ ಇದ್ದು, ದೇವ್ರಿಗೆ ಹೋಗಿ ಬಂದವು. ಕಾಯಿ ಎಲ್ಲ ತುರ್ಕೊಂಡು ಹಾಕ್ಯಂಡು ತಿಂದರೆ ಚೆನ್ನಾಗಾಕತಿ ಅಂತ ಹೆಚ್ಚಿ ಎಲ್ಲ ರೆಡಿ ಮಾಡಿ ಪಲ್ಯ ಮಾಡಿ, ಹೀರೆಕಾಯಿ ಪಲ್ಯ ಮಾಡಿ, ಅವರೆಕಾಳು ಸಾರು ಮಾಡಿ, ಒಗ್ಗರಣೆ ಮಾಡಿಟ್ಟು ಈಗ ಉಪ್ಪಿನ ಪಾಕಿಟನ್ನು ಹೊಂದಿಸ್ಕೊಳ್ತದನ್ನು ತಂದಿಟ್ಟವು. ಹಾಗೆ ಇದ್ದವು, ಗಂಟು ಕಟ್ಟಿದ ಹಂಗೆ ಇದ್ದವು. ಮೊನ್ನೆ ಗೋಕರ್ಣ ಹೋಗಿದ್ನಲ್ಲ, ಅವಾಗ ಒಂದು 10 kg ಉಪ್ಪು ತೊಗೊಂಬಂದಿದ್ದೆ ಅಲ್ಲಿಂದ. ಸಾಣಿಕಟ್ಟ ಉಪ್ಪು ತೋರಿಸ್ತೇನೆ ನೋಡ್ರಿ ಈಗ ನಾನು ನಿಮಗೆ. ಸಾಣಿಕಟ್ಟ ಉಪ್ಪು ಇಲ್ಲಿ ನಮ್ಮೂರಾಗೆ ಒಬ್ಬರ ಮನೆ ಸಿಗ್ತತಿ. ಖಾಲಿ ಆದ್ರೆ ಮತ್ತು ಅಲ್ಲಿಗೆ ಅಂತ ಹೋಗಿ ತರಕ್ಕಂತೂ ಆಗಂಗಿಲ್ಲಲ್ಲ, ಹಾಗಾಗಿ ಇಲ್ಲಿ ಅವ್ರ ಮನೆಯಾಗ ತೊಗೊಂಡಿರ್ತೀನಿ. ನನಗೀಗ ಇದನ್ನು ಬಳಸಿ ರೂಢಿ ಆಗಿಬಿಟ್ಟತಿ. ಕೆಂಪು ನೋಡ್ರಿ ತೋರಿಸ್ತದ ನೋಡ್ರಿ, ಸಾಣಿಕಟ್ಟ ಉಪ್ಪು ಇದು. ಕೆಂಪು ಉಪ್ಪು ಭಾಳ ಚೆನ್ನಾಗಿ ಆಕತಿ. ಈ ಬಿಳೆ ಉಪ್ಪು ಸ್ವಲ್ಪ ಸೌಳು ಅನ್ನಿಸ್ತತಿ ಅಡುಗೆಗೆ, ಅಷ್ಟು ರುಚಿ ಬರಲ್ಲ. ಈ ಸಾಣಿಕಟ್ಟ ಉಪ್ಪು ಹಾಕಿದ್ರೆ ಭಾಳ ರುಚಿ ಬರ್ತೈತಿ. ಹೋದ್ಸಲ ನಾನು ಮುರುಡೇಶ್ವರಕ್ಕೆ ಹೋದಾಗ ಒಂದು 10 kg ತೊಗೊಂಬಂದಿದ್ದೆ ಅಲ್ಲಿಂದ. ಆ ಕಡೆ ಸಿಗ್ತತಿ, ಅದು ಮಲೆನಾಡು ಕಡೆ ಆ ಕಡೆ ಎಲ್ಲ ಸಿಗ್ತತಿ. ಒಂದು 10 kg ತಂದಿದ್ದೆ, ಎಷ್ಟೊಂದು ದಿವಸ ಆಗಿತ್ತು. ಆಮೇಲೆ ಖಾಲಿ ಆದಮೇಲೆ ಇಲ್ಲೇ ಒಬ್ಬರ ಮನೆ ಸಿಗ್ತತಿ ಅಂತ ಹೇಳಿದ್ನಲ್ಲ, ಅಲ್ಲಿ ಒಂದು 2 kg ತೊಗೊಂಬಂದಿದ್ದೆ. ಅದರಲ್ಲೂ ಇನ್ನೂ 1 kg ಇತ್ತು, 1 kg ಅಷ್ಟೇ ಬಳಸಕತ್ತಿದ್ದೆ. ಮತ್ತು ಮೊನ್ನೆ ಕಾರವಾರ ಗೋಕರ್ಣ ಹೋಗಿದ್ವಲ್ಲ, ಆವಾಗ ಒಂದು 10 kg ಉಪ್ಪನ್ನು ತೊಗೊಂಬಂದೆ. ಅವನ್ನ ಕ್ಲೀನಾಗಿ ಹೊಂದಿಸಿ ಇಟ್ಕೊಳಕ್ಕೆ ಆಗಿದ್ದಿಲ್ಲ ನನಗೆ, ಹಂಗಾಗಿ ಕ್ಲೀನಾಗಿ ಈಗ ಹೊಂದಿಸಿ ಕಪಾಟ್ನಾಗ ಇಟ್ಕೊಳಕತ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಆಮೇಲೆ ಗೋಧಿನೂ ಹಸ್ ಮಾಡ್ಕೋಬೇಕಿತ್ತು, ಗೋಧಿನೂ ಅಲ್ಲೇ ಇಟ್ಟೆ. ನೋಡ್ರಿ ಸ್ಟೀಲಿನ ಪ್ಲೇಟ್ ಅವನು ಕೊಟ್ಟಿರ್ತಾರಲ್ಲ, ಫಂಕ್ಷನಿಗೆಲ್ಲ ಹೋದಾಗ, ಅವು ಅಂತೂ ಮನೆ ತುಂಬ ಆಗಿಬಿಟ್ಟವು. ಅದನ್ನು ಯಾರೋ ಮೊನ್ನೆ ಒಂದು ಕೊಟ್ಟಿದ್ರು, ಮೇಲೆ ಇಟ್ಟೆ. ಸ್ವಲ್ಪ ಕಪಾಟನ್ನು ಆಚೆ ಈಚೆ ಒಂಚೂರು ಕ್ಲೀನ್ ಮಾಡ್ಕೊಂಡೆ ಅಷ್ಟೇ. ಕ್ಲೀನ್ ಮಾಡ್ಕೊಂಡು ಮಧ್ಯಾಹ್ನ ತನಕ ಅಷ್ಟೇ ನಾನು ವಿಡಿಯೋ ಮಾಡಿದೆ, ಆಮೇಲೆ ವಿಡಿಯೋ ಮಾಡಲಿಲ್ಲ. ಅಷ್ಟರ ಮೇಲೆ ಮತ್ತು ಅದೇ ಅಕ್ಕಿ ನೆನೆ ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಮತ್ತು ಹಿಟ್ಟನ್ನು ರೆಡಿ ಮಾಡ್ಕೊಳೋದಾಯ್ತು ಮಿಕ್ಸರ್ ಮಾಡಿ. ನೋಡ್ರಿ ತಿಂಡಿಗೆ ಚಿತ್ರಾನ್ನ ಮಂಡಕ್ಕಿ ಆಗಿತ್ತು. ಮಂಡಕ್ಕಿ ಭಾಳ ದಿವಸ ಆಗಿತ್ತು ಮಾಡಿದ್ದಿಲ್ಲ ಅಂತ ಹೇಳಿ ಮಾಡಿದ್ವಿ. ತಿಂಡಿಲ್ಲ ತಿಂದಾದ್ಮೇಲೆ ಪಾತ್ರೆ ಎಲ್ಲ ತೊಳೆದು ಈ ಗ್ಯಾಸಿನ ಕಟ್ಟೆಲ್ಲ ಕ್ಲೀನ್ ಮಾಡಿದೆ. ಹಸಿಮೆಣ್ಸಿಕಾಯಿ ಇದ್ದಿಲ್ಲ ಅಂತಂದು ಹೇಳಿ ಹಸಿಮೆಣ್ಸಿಕಾಯಿ ತೊಗೊಂಬಂದೆ. ಮಧ್ಯಾಹ್ನ ಊಟಕ್ಕೆ ಚಪಾತಿ, ಹೀರೆಕಾಯಿ ಪಲ್ಯ, ಅವರೆಕಾಳು ಸಾರು ಮತ್ತು ಅನ್ನ ಮಾಡಿದ್ದಿತ್ತು ಬೆಳಗ್ಗೆ. ಇದು ಸೌತೆಕಾಯಿ, ಕ್ಯಾರೆಟು, ಬೀಟ್ರೂಟು ಇಟ್ಕೊಂಡನಿ. ಚಪಾತಿ ಬಿಸಿ ಮಾಡ್ಕೊಂಡು ತಿನ್ನೋವಾಗ ಅವನ್ನ ಹೆಚ್ಚಿ ಸಲಾಡ್ ತಿನ್ನಕ್ಕೆ ಬರ್ತೈತಿ ಅಂತ ಹೇಳಿ. ಆಮೇಲೆ ಮಧ್ಯಾಹ್ನ ಮೇಲೆ ನಾನು ವಿಡಿಯೋ ಮಾಡಲಿಲ್ಲ, ಅಲ್ಲಿ ಮಧ್ಯಾಹ್ನ ಮಟ್ಟ ಮಾತ್ರ ನಾನು ವಿಡಿಯೋ ಮಾಡಿದ್ದು. ಅದಾದಮೇಲೆ ನಾನು ವಿಡಿಯೋ ಮಾಡಲಿಲ್ಲ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ರೂಟೀನ್ ಬ್ಲಾಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು.